ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಪಾಕಿಸ್ತಾನಕ್ಕೆ ಎಲ್ಲ ದಿಕ್ಕುಗಳಿಂದ ಏಟಿನ ಮೇಲೆ ಏಟನ್ನು ಕೊಡುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಪಾಕಿಸ್ತಾನಿ ಸೈನಿಕರ ಮೇಲೆ ದಾಳಿ ಮುಂದುವರೆದಿದೆ. ಕ್ವೆಟ್ಟಾದಲ್ಲಿ ಪಾಕ್ ಸೈನಿಕರ ಮೇಲೆ ಮತ್ತೊಮ್ಮೆ ಅಟ್ಯಾಕ್ ಆಗಿದೆ. ಪಾಕಿಸ್ತಾನದ ಚೆಕ್ ಪೋಸ್ಟ್ ಮೇಲೆ ಅಪರಿಚಿತರಿಂದ ದಾಳಿ ಆಗಿರುವ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಕ್ವೆಟ್ಟಾದಲ್ಲಿ ಹಲವು ಕಡೆ ಸ್ಫೋಟ ಆಗಿರುವಂಥ ರಿಪೋರ್ಟ್ ಆಗಿದೆ. ಗುಂಡಿನ ದಾಳಿ ಕೂಡ ಆಗಿದೆ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ನೋಡಿ, ಒಂದು ಕಡೆ ಬಲೂಚಿಸ್ತಾನದಿಂದ ಪಾಕಿಸ್ತಾನದ ಸೇನಾ ಹೊರಕ್ಕೆ ದಬ್ಬುವ ಕೆಲಸವನ್ನ BLA ಮಾಡ್ತಾ ಇದೆ. BLA ಮಾಡ್ತಾ ಇರುವಂಥದ್ದು ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ನಿನ್ನೆ ಅಷ್ಟೇ ಒಂದು ವಿಡಿಯೋವನ್ನು ರಿಲೀಸ್ ಮಾಡಿತ್ತು. ಪಾಕಿಸ್ತಾನದ ಸೈನಿಕರು ಒಂದು ವಾಹನದಲ್ಲಿ ಹೋಗಬೇಕಾದ್ರೆ ಅದನ್ನು ಬ್ಲಾಸ್ಟ್ ಮಾಡಿ ಅದರಲ್ಲಿದ್ದಂಥ ಸೈನಿಕರು ಚಿಂದಿ ಆಗಿದ್ರು. ಬಲೂಚಿಸ್ತಾನ್ ಪಾಕಿಸ್ತಾನದಿಂದ ದೂರ ಆಗಬೇಕು, ಸಪರೇಟ್ ಆಗಬೇಕು ಅಂತೇಳಿ ಬಲೂಚಿಸ್ತಾನ್ ಬಹಳ ದಿನಗಳಿಂದ ಹೋರಾಟವನ್ನು ಮಾಡ್ತಾ ಬರ್ತಾ ಇದೆ. ಆ ಮೂಲಕ ಮತ್ತೊಂದು ಏಟನ್ನು ಕೊಟ್ಟಿರುವಂಥದ್ದು ಪಾಕಿಸ್ತಾನದ ಸೈನಿಕರ ಮೇಲೆ ಅಟ್ಯಾಕ್ ಮಾಡೋ ಮೂಲಕ. ನೋಡಿ, ಇದು ನೆನ್ನೆಯ ದೃಶ್ಯಾವಳಿ. ಇದು ನೆನ್ನೆ ಯಾವ ರೀತಿಯಾಗಿ ಇದನ್ನು ಬ್ಲಾಸ್ಟ್ ಮಾಡಿದ್ರು ನೋಡಿ. ಇಲ್ಲಿ ಅದನ್ನು BLA ವಿಡಿಯೋವನ್ನು ಕೂಡ ಮಾಡ್ಕೊಳ್ಳುತ್ತೆ. ವಿಡಿಯೋ ಮಾಡ್ಕೊಂಡಿತ್ತು ಅದನ್ನು ಬ್ಲಾಸ್ಟ್ ಮಾಡೋದನ್ನು. ದೇಹಗಳು ಛಿದ್ರ ಆಗುತ್ತೆ. ಇವತ್ತು ಮತ್ತೊಮ್ಮೆ ಅಪರಿಚಿತರಿಂದ ದಾಳಿ ಆಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಅಪರಿಚಿತರು ಯಾರು ಅನ್ನೋದು ಇನ್ನಷ್ಟೇ ಮಾಹಿತಿ ಸಿಗಬೇಕು. ಹಾಗಾಗಿ ಒಂದು ಕಡೆ ಭಾರತ ಮುಟ್ಟಿ ನೋಡಿಕೊಳ್ಳುವಂತೆ ಏಟ್ ಮೇಲೆ ಏಟ್ ಕೊಡ್ತಾ ಇದೆ. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್. ಪಾಕಿಸ್ತಾನಕ್ಕೆ ಹಿಡಿಮುರಿ ಕಟ್ಟಿದ ಭಾರತೀಯ ಸೇನೆ ಗಡಿ ನಿಯಂತ್ರಣದ ರೇಖೆಯುದ್ದಕ್ಕೂ ಕಾರ್ಯಾಚರಣೆಯನ್ನು ಶುರು ಮಾಡಿದರೆ ಜಮ್ಮುವಿನ ರಜೌರಿ ಸೆಕ್ಟರ್ನಲ್ಲಿದ್ದ ಉಗ್ರರ ನೆಲೆ ಧ್ವಂಸ ಆಗಿದೆ. ಪಾಕಿಸ್ತಾನಕ್ಕೆ ಸೇರಿದ 2 ಉಗ್ರರ ನೆಲೆಗಳು ಅದು. ನೋಡಿ, ಇಲ್ಲಿ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ರಿ. 2 ಉಗ್ರರ ನೆಲೆಗಳನ್ನು ಭಾರತೀಯ ಸೈನಿಕರು ಧ್ವಂಸ ಮಾಡಿದ್ದಾರೆ, ಉಡೀಸ್ ಮಾಡಿದ್ದಾರೆ. ಪಹಲ್ಗಾಮ್ ದಾಳಿ ಇತಿಹಾಸದ ಪುಟದಲ್ಲಿ ಸೇರಿಕೊಳ್ಳೋದಕ್ಕಿಂತ ಅದರ ಜೊತೆಗೆ ಉಗ್ರರ ನಿಗ್ರಹ ಮಾಡೋದ್ರ ಬಗ್ಗೆ ಕೂಡ ಅದೇ ಪುಟದಲ್ಲಿ ನೆಕ್ಸ್ಟ್ ಪೇಜಲ್ಲಿ ಸೇರುವಂತೆ ಭಾರತ ಮಾಡ್ತಾ ಇದೆ. ನೋಡಿ, ಇಲ್ಲಿ ದಾಳಿ ಮಾಡುವಂಥ ವಿಷಯವನ್ನು ಕೂಡ ಗಮನಿಸ್ತಾ ಇದೆ. ಉರಿ ಸೆಕ್ಟರ್ ಅಲ್ಲಿ ಸೈನಿಕರನ್ನ ಭೇಟಿಯಾಗಿದ್ದಾರೆ ಮನೋಜ್ ಸಿನ್ಹಾ ಅವರು. ಹೌ ಇಸ್ ದ ಜೋಶ್ ಅಂತ ಸಿನ್ಹಾ ಅವರು ಕೇಳಿದಾಗ ಜೋಶ್ ತುಂಬಾ ಹೆಚ್ಚಾಗಿದೆ ಅಂತೇಳಿ ಹೈ ಸಾರ್ ಅಂತ ಹೇಳಿದ್ದಾರೆ. लेफ्टिनेंट गवर्नर पहुंच चुके हैं यहाँ पे LOC के करीब, और आप देख सकते हैं कि जांच करने की, और ये आप देख सकते हैं इस वक्त पूरी एडमिनिस्ट्रेशन, और हम कोशिश करेंगे LG साहब अभी के साथ है LG साहब ಲೆಫ್ಟಿನೆಂಟ್ ಗವರ್ನರ್ ಆಗಿರುವಂಥ ಮನೋಜ್ ಸಿನ್ಹಾ ಅವರು ಇವತ್ತು ಜಮ್ಮುವಿನಲ್ಲಿ ಮಿಲಿಟರಿ ಪಡೆಯನ್ನ ಭೇಟಿ ಮಾಡಿದ್ರು. ಆಗ ಕೇಳ್ತಾರೆ ಹೌಸ್ ದ ಜೋಶ್ ಅಂತೇಳಿ. ಆಗ ಹೈ ಸಾರ್ ಅಂತಾರೆ. ಬೇಕಾದ್ರೆ ಕೇಳಿ. भारत को युद्ध नहीं चाहता, आतंकवादी ठिकानों को नष्ट किया जाए, यही मुख्य उद्देश्य था. लेकिन ये भी तय था कि अगर दुश्मन की ओर से हमारे मिलिट्री इंस्टॉलेशंस को या हमारे सिविलियंस को निशाना बनाया गया तो उसका मुंहतोड़ जवाब दिया जाएगा. अभी मैं बातचीत में कह रहा की गई है, लेकिन मुझे लगता है कि हमारी सेना का जोश बहुत हाई है और किसी भी स्थिति का मुकाबला करने के लिए भारतीय सेना तैयार है. जम्मू कश्मीर प्रशासन भी पूरी मुस्तैदी से यहाँ के आम नागरिकों को कोई सुविधा न हो इसकी व्यवस्था में लगा है.
मैं गया था बॉर्डर तक गांव में जहां नुकसान हुआ है। महात्मा के गौरव को बढ़ाने का काम किया है। आपका इतिहास शौर्य और पराक्रम से भरा हुआ है। बात पहले से स्पष्ट थी कि भारत को युद्ध नहीं चाहता, आतंकवादी ठिकानों को नष्ट किया जाए, यही मुख्य उद्देश्य था। लेकिन ये भी तय था कि अगर दुश्मन की ओर से हमारे मिलिट्री इंस्टॉलेशंस को या हमारे सिविलियंस को निशाना बनाया गया तो उसका मुंहतोड़ जवाब दिया जाएगा। अभी मैं बातचीत में कह रहा था, भारत के एक बड़े महान कवि हुए हिंदी के रामधारी सिंह दिनकर, उनकी एक किताब है रश्मि रश्मि, उन्होंने उसमें लिखा कि जब नाश मनुष्य पर छाता है पहले विवेक मर जाता है। तो दुश्मन का विवेक मर गया है। कल उसने कुछ जड़ियाँ छोड़ने का प्रयास किया जिसको ಪಾಕಿಸ್ತಾನಕ್ಕೆ ಮತ್ತೊಮ್ಮೆ ಬಿಸಿಯನ್ನ ಮುಟ್ಟಿಸುತ್ತಾ ಭಾರತ ಅನ್ನುವ ಕುತೂಹಲ ಕೆರಳಿಸ್ತಾ ಇದೆ. ಆಪರೇಷನ್ ಸಿಂಧೂರ ಮುಂದುವರೆದಿದೆ. ಮತ್ತೊಂದು ಮುಹೂರ್ತಕ್ಕೂ ಕೂಡ ಭಾರತ ಸಿದ್ಧವಾಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ವಿದೇಶಾಂಗ ಇಲಾಖೆಯಲ್ಲಿ ಪ್ರೆಸ್ ಮೀಟನ್ನು ಕರೆಯಲಾಗಿದೆ. ಆ ಸುದ್ದಿಗೋಷ್ಠಿಯ ಮೇಲೆ ಬಹಳಷ್ಟು ಕುತೂಹಲ ಇದೆ. ಮೂರನೇ ಬಾರಿಗೆ ಪ್ರೆಸ್ ಮೀಟ್ ಮಾಡ್ತಾ ಇರುವಂಥ ವಿದೇಶಾಂಗ ಇಲಾಖೆಯ ಸಚಿವರು ಮಿಸ್ರಿ ಅವರು ನಿನ್ನೆಯೂ ಕೂಡ ಒಂದಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರು. ಇವತ್ತು ಕೂಡ ಮಿಸ್ರಿ ಅವರು ಪ್ರೆಸ್ ಮೀಟನ್ನು ಕರೆದಿದ್ದಾರೆ. ಫಾರಿನ್ ಸೆಕ್ರೆಟರಿ ಅವರು ನಿನ್ನೆ ಒಂದು ವಿಚಾರವನ್ನು ಹೇಳಿದ್ರು. ನಾವು ಉಗ್ರನ್ನ ಟಾರ್ಗೆಟ್ ಮಾಡಿದ್ದೀವಿ, ಪಾಕಿಸ್ತಾನದ ಸಿವಿಲಿಯನ್ಸ್ ಅಲ್ಲ, ಮಿಲಿಟರಿ ಅಲ್ಲ, ಆಸ್ತಿ ಪಾಸ್ತಿಗಳಲ್ಲ ಅಂತೇಳಿ. ಜೊತೆಗೆ ಇವತ್ತು ಪಾಕಿಸ್ತಾನ ತನ್ನ ಸತ್ಯವನ್ನು ಮರೆಮಾಚಿ ಸುಳ್ಳನ್ನು ಹೇಳಿ ಜಗತ್ತಿನ ಮುಂದೆ ಬೆತ್ತಲಾಗಿದೆ ಅನ್ನುವ ವಿಚಾರವನ್ನು ಕೂಡ ಮಿಸ್ರಿ ಅವರು ನಿನ್ನೆ ಪ್ರಸ್ತಾಪ ಮಾಡಿದ್ರು. ಇವತ್ತು ಮತ್ತೊಮ್ಮೆ ಪ್ರೆಸ್ ಮೀಟನ್ನು ಕರೆದಿದ್ದಾರೆ. ಇವತ್ತಿನ ಪ್ರೆಸ್ ಮೀಟಲ್ಲಿ ಯಾವ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ ಅನ್ನೋದು ತೀವ್ರ ಕುತೂಹಲ ಕೇಳ್ತಿದೆ. ರಾತ್ರಿ ಆದಂಥ ಡ್ರೋನ್ ಅಟ್ಯಾಕ್ನ ವಿಚಾರವಾಗಿ, ಆರ್ಟಿಲರಿ ಮಿಸೈಲ್ಗಳನ್ನು ಆ ಮೂಲಕ ದಾಳಿ ಮಾಡೋದಾಗ್ಲಿ, ಇದರ ಬಗ್ಗೆ ಏನಾದರೂ ಮಾಹಿತಿ ಕೊಡ್ತಾರೆ, ಕಾದು ನೋಡಬೇಕು. ಇನ್ನು ಪಾಕಿಸ್ತಾನದ ಏರ್ ಡಿಫೆನ್ಸ್ ವ್ಯವಸ್ಥೆ ವಿಫಲವಾಗಿದ್ದು ನಿಜ. ಕೊನೆಗೂ ತನ್ನ ಫೇಲ್ಯೂರನ್ನು ಒಪ್ಪಿಕೊಂಡಂತಹ ಪಾಕಿಸ್ತಾನದ ರಕ್ಷಣಾ ಸಚಿವ ಡ್ರೋನ್ ದಾಳಿ ತಡೆಯಲು ಫೇಲ್ಯೂರ್ ಆಗಿದ್ದಕ್ಕೆ ವಿಚಿತ್ರವಾದಂಥ ಕಾರಣವನ್ನು ಕೊಟ್ಟಿದ್ದಾರೆ. ಖ್ವಾಜಾ ಆಸೀಫ್, ಏರ್ ಡಿಫೆನ್ಸ್ ವ್ಯವಸ್ಥೆ ಫೇಲ್ಯೂರ್ ಆಗಿದೆ, ನಾವು ಒಪ್ಕೊಳ್ತೀವಿ ಅಂತೇಳಿ ಅದಕ್ಕೊಂದು ವಿಚಿತ್ರವಾದಂಥ